ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಟ್ ಈಸ್ ಸೆಕೆಂಡ್ ಇನ್ನಿಂಗ್ಸ್ ಆ್ಯಂಡ್ ಐ ಆಮ್ ಪ್ರಶಾಂತ್ ಪವಾರ್. ಸೊ ಸ್ನೇಹಿತರೆ, ಇವತ್ತು ನಾವು ಒಂದು ಆ, ಈ ಮೀಟಿಂಗ್ಸ್ಗೆ ಹೋಗ್ಬೇಕಾದ್ರೆ ಯಾವ ರೀತಿ ಒಂದು ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಇದು ಏನಂದರೆ, ಮೀಟಿಂಗ್ ಹೋಗ್ಬೇಕಾದ್ರೆ ನರ್ವಸ್ ಆಗ್ಬಿಡ್ತೀವಿ. ಸೊ ಇದು ಫಸ್ಟ್ ಪಾಯಿಂಟ್. ಎರಡನೇದು, ಮ್ಯಾನೇಜ್ಮೆಂಟ್ ಮುಂದೆ ಮಾತಾಡಬೇಕಾದ್ರೆ ಕಾನ್ಫಿಡೆನ್ಸ್ ಇರಲ್ಲ. ಸೊ ಇವೆಲ್ಲದಕ್ಕೂ ಒಂದು ಓವರ್ಕಮ್ ಮಾಡಬೇಕು ಅಂದರೆ ಏನು ಮಾಡಬೇಕು ಅನ್ನೋದೇ ಇವತ್ತಿನ ಟಾಪಿಕ್ನ ಒಂದು ಮುಖ್ಯವಾದ ವಿಷಯ. ಸೊ ಮೀಟಿಂಗು ಯಾವಾಗಲೂ ನಿಮ್ಮ ಒಂದು ಪ್ರಮೋಷನ್ ಇರ್ಬೋದು, ರೆಪ್ಯುಟೇಷನ್ ಇರ್ಬೋದು, ಅಥವಾ ನಿಮ್ಮ ಕೆರಿಯರ್ ಗ್ರೋತ್ಗೆ ಬಹಳ ಇಂಪಾರ್ಟೆಂಟ್. ಸೊ ಈ ಮೀಟಿಂಗು ಮತ್ತು ಪ್ರೆಸೆಂಟೇಷನ್ಸ್ ಯಾವಾಗಲೂ ತುಂಬ ನಿಮ್ಮ ಒಂದು ಲೈಫಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ತಗೊಳುತ್ತೆ. ಸೊ ಇದು ನನ್ನ ಒಂದು 26 ವರ್ಷದ ಒಂದು ಕಾರ್ಪೊರೇಟ್ ಲೈಫಲ್ಲಿ ನನ್ನ ಒಂದು ಅನುಭವ ಮತ್ತು ಇತರರ ಅನುಭವದಿಂದ ನಾನು ಈ ಒಂದು ವಿಡಿಯೋನ ಮಾಡ್ತಾ ಒಂದು 7 ಟಿಪ್ಸ್ನ ನಿಮಗೆ ಕೊಡ್ತೀನಿ. ಸೊ ಇದನ್ನು ದಯವಿಟ್ಟು ನೋಡಿ ಹಾಗೂ ಅಳವಡಿಸ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮೊದಲನೇದು, ಮೀಟಿಂಗ್ ಹೋಗೋ ಮುಂಚೆ ಆ ಒಂದು ಮೀಟಿಂಗ್ನ ಪರ್ಪಸ್ನ ತಿಳ್ಕೊಳ್ಳಿ. ಯಾಕೆಂದರೆ ಕೆಲವು ಟೈಮ್ ಏನಾಗುತ್ತೆ, ನಾವು ಮೀಟಿಂಗ್ ಹೋಗ್ತೀವಿ, ಅದ್ರ ಪರ್ಪಸ್ಸೇ ಗೊತ್ತಿಲ್ಲದೆ ಏನೋ ಮಾತಾಡ್ತಾ ಇರ್ತೀವಿ. ಫಸ್ಟು ಮೀಟಿಂಗ್ ಅಜೆಂಡಾ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಮತ್ತು ಆ ಮೀಟಿಂಗಲ್ಲಿ ಏನು ಮಾಡಬೇಕು, ಲೈಕ್ ಡಿಸಿಷನ್ ಮಾಡಬೇಕಾ ಅಥವಾ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾ, ಹಾಗೆ ಇನ್ಫಾರ್ಮೇಷನ್ ಶೇರ್ ಮಾಡಬೇಕಾ, ಈ 3 ವೆರೈಟಿ ಇರುತ್ತೆ. ಸೊ ಅದನ್ನು ನೋಡ್ಕೊಳ್ಳಿ. ಅದನ್ನು ನೋಡಿಕೊಂಡು ಏನಾಗುತ್ತೆ ಅಂದರೆ, ಪರ್ಪಸ್ಸೇ ಗೊತ್ತಿಲ್ಲದೆ ಮೀಟಿಂಗ್ ಹೋದರೆ ಅದೊಂಥರ ಎಕ್ಸಾಮ್ಗೆ ನಾವು ಓದ್ಕೊಳ್ದೆ ಹೋಗ್ತಿರೋ ಥರ ಆಗ್ಬಿಡುತ್ತೆ. ಸೊ ಮೀಟಿಂಗ್ ಹೋಗೋ ಮುಂಚೆ ಯಾವಾಗಲೂ ಅಷ್ಟೇ, ದಯವಿಟ್ಟು ಆ ಒಂದು ಪರ್ಪಸ್ನ ಅರ್ಥ ಮಾಡಿಕೊಂಡ್ರೆ ನೀವು ನಿಮ್ಮ ಮೀಟಿಂಗ್ನ ಕೆಲಸ ಮುಗ್ದಂಗಾಗಿರುತ್ತೆ. ಎರಡನೇದು, ಕಲೆಕ್ಟ್ ದ ಫ್ಯಾಕ್ಟ್ಸ್. ಮೀಟಿಂಗ್ನಲ್ಲಿ ನಿಮ್ಮ ಮಾತಿಗೆ ವೆಯ್ಟ್ ಬರಬೇಕು ಅಂದರೆ ನಿಮ್ಮ ಹತ್ರ ಡೇಟಾ ಇರಬೇಕು. ಡೇಟಾ ಅಂದರೆ ನಂಬರ್ಸು. ಸೊ ರಿಯಲ್ ಫ್ಯಾಕ್ಟ್ಸ್ ಯಾವಾಗಿರುತ್ತೆ ಅವಾಗ ನಿಮ್ಮ ಮಾತಿಗೆ ವೆಯ್ಟ್ ಬರುತ್ತೆ. ಫಾರ್ ಎಕ್ಸಾಂಪಲ್ಲು ಸೇಲ್ಸ್ ರಿಪೋರ್ಟ್ ಆಗಿರ್ಬೋದು, ಕಾಸ್ಟ್ ಆಗಿರ್ಬೋದು, ಕ್ವಾಲಿಟಿ ಡೇಟಾ ಆಗಿರ್ಬೋದು, ಕಸ್ಟಮರ್ ಫೀಡ್ಬ್ಯಾಕ್ ಆಗಿರ್ಬೋದು, ಅಥವಾ ಪ್ರೊಡಕ್ಷನ್ ಸ್ಟೇಟಸ್ ಆಗಿರ್ಬೋದು. ಇದನ್ನೆಲ್ಲ ಮಾತಾಡಬೇಕಾದ್ರೆ ನಂಬರ್ಸಲ್ಲಿ ಮಾತಾಡಿ. ಆವಾಗ ನಿಮ್ಮ ಒಂದು ಮಾತಿಗೆ ತೂಕ ಬರುತ್ತೆ, ಹಾಗೆ ನಿಮ್ಮನ್ನು ಕೇಳೋರು ಅಲ್ಲಿ ಹೆಚ್ಚಾಗ್ತಾರೆ. ಹಾಗೆ ನೀವು ಮಾತಾಡಬೇಕಾದ್ರೆ ಎಲ್ಲರ ಮುಖನೂ ನೋಡ್ತಾ ಇರಿ. ಎಲ್ಲರೂ ಹೇಗೆ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತ ಸ್ವಲ್ಪ ವಾಚ್ ಮಾಡ್ತಾ ಇರಬೇಕು. ಮೂರನೇದು, ಪ್ರಿಪೇರ್ ಯುವರ್ ಕೀ ಪಾಯಿಂಟ್ಸ್. ಏನಂದರೆ, ನಾವು ಕೀ ಪಾಯಿಂಟ್ಸನ್ನೇ ಮರ್ತೋಗ್ತೀವಿ. ಆ ಕೀ ಪಾಯಿಂಟ್ನ ದಯವಿಟ್ಟು ಬರೆದಿಟ್ಕೊಳ್ಳಿ, ಅದನ್ನು ಪ್ರಾಕ್ಟೀಸ್ ಮಾಡಿ. ಹಾಗೆ ಅದನ್ನು ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅಂತ ಕೂಡ ನೀವು ಮನಸ್ಸಲ್ಲೇ ಅದನ್ನು ರೆಡಿ ಮಾಡ್ಕೋಬೇಕು. ಅಥವಾ ಈಗ ಫಾರ್ ಎಕ್ಸಾಂಪಲ್ ಕೆಲವು ಇದರಲ್ಲಿ 3 ಅಥವಾ 4 ಪಾಯಿಂಟ್ಸ್ ಇರುತ್ತೆ. ಪ್ರತಿ ಪಾಯಿಂಟ್ಸ್ಗೂ ಎವಿಡೆನ್ಸ್ ಇಟ್ಕೊಳ್ಳಿ. ಯಾಕಂದರೆ ಒಂದು ಪಾಯಿಂಟ್ ಹೇಳಿದಾಗ ಇವರು ನಿಮ್ಮನ್ನು ನೋಡ್ತಾ ಇರ್ತಾರೆ. ಆವಾಗ ನೀವು ಎವಿಡೆನ್ಸ್ ಕೊಟ್ಟಾಗ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಹೌದು, ಇವರು ಈ ಒಂದು ಪ್ರಾಜೆಕ್ಟಲ್ಲಿ ಥರೋ ಆಗಿ ಒಂದು ಕೆಲಸ ಮಾಡಿದ್ದಾರೆ ಅಂತ ಮ್ಯಾನೇಜ್ಮೆಂಟ್ಗೆ ನಿಮ್ಮ ಮೇಲೆ ಒಂದು ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ. ಅದನ್ನು ಬಿಲ್ಡ್ ಮಾಡಬೇಕು ಅಂದರೆ ನೀವು ನೀವು ಒಂದು ಎವಿಡೆನ್ಸ್ಗಳನ್ನ ಇಟ್ಕೊಂಡು ಆ ಎವಿಡೆನ್ಸ್ ಮುಖಾಂತರನೇ ಮಾತಾಡಬೇಕು. ಆವಾಗ ನಿಮ್ಮ ಒಂದು ಮೀಟಿಂಗಿಗೆ ಜಾಸ್ತಿ ವೆಯ್ಟೇಜ್ ಬರುತ್ತೆ. ಥಿಂಕ್ ಅಬೌಟ್ ಕ್ವಶನ್ಸ್. ಇದೇನಂದರೆ, ನಾವು ಒಂದು ಮೀಟಿಂಗ್ ಅಂತ ಸೆಟ್ ಮಾಡಿದ್ಮೇಲೆ ಆ ಮೀಟಿಂಗ್ ಆದಮೇಲೆ ಎಷ್ಟೊಂದು ಕ್ವಶನ್ಸ್ ಕೇಳೋದು ಸಹಜ. ಸೊ ಎಕ್ಸಾಂಪಲ್, ಕೆಲವ್ರು ಕೇಳ್ತಾರೆ, ಡಿಲೇ ಯಾಕಾಯಿತು, ಈ ಪ್ರಾಜೆಕ್ಟ್ ಮೇಲೆ ಇಷ್ಟೊಂದು ಡಿಲೇ ಯಾಕಾಯಿತು, ಕ್ಯಾಸ್ಟ್ ಯಾಕೆ ಇಷ್ಟೊಂದು ಜಾಸ್ತಿ ಆಗಿದೆ, ಇದ್ರ ಸೊಲ್ಯೂಷನ್ ಏನಪ್ಪ. ಅಥವಾ ಈ ಕ್ವಶನ್ ಮೊದಲೇ ನೀವು ಪ್ರಿಪೇರ್ ಮಾಡಿದರೆ ನಿಮ್ಮ ಆದಂಥ ಒಂದು ಸಜೆಷನ್ನ ಕೊಡ್ಬೋದು. ನೀವು ಸಜೆಷನ್ನೇ ತೊಗೊಂಡೋಗ್ದೆ ಬರೀ ಪ್ರಾಬ್ಲಮ್ನ ಮ್ಯಾನೇಜ್ಮೆಂಟ್ ಮುಂದೆ ಇಟ್ಟರೆ ಅಲ್ಲಿ ನೀವು ಒಂದು ಸ್ವಲ್ಪ ನಗೆಪಾಟ್ಲಾಗ್ಬಿಡ್ತೀರ. ಸೊ ದಯವಿಟ್ಟು ನೀವು ನಿಮ್ಮಲ್ಲೇ ಒಂದು ಕ್ವಶನ್ಸ್ನ ಬಿಲ್ಡ್ ಮಾಡಿಕೊಂಡು ಆ ಕ್ವಶನ್ಸ್ಗೆ ನೀವೇ ಒಂದು ಆನ್ಸರ್ನ ರೆಡಿ ಮಾಡಿಕೊಂಡು ಅದನ್ನು ಹೇಳಿದಾಗ ಅವ್ರಿಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಹಾಗೆ ನೆಕ್ಸ್ಟ್ ಮೀಟಿಂಗಲ್ಲಿ ಅವರು ನೀವು ಕರೆದಿದ ತಕ್ಷಣವೇ ಭಾಳ ಒಂದು ಕಾನ್ಫಿಡೆನ್ಸಲ್ಲಿ ಅವರು ಬರ್ತಾರೆ. ಮತ್ತು ಪ್ರಾಕ್ಟೀಸ್ ಮಾಡಿ. ಯಾಕಂದರೆ ಎಲ್ಲರೂ ಏನಾಗುತ್ತೆ ಅಂದರೆ, ಒಂದು ಮೀಟಿಂಗ್ನ ಮಾಡಬೇಕಾದ್ರೆ ನಾವು ಅಲ್ಲಿ ಹೋಗಿದ ತಕ್ಷಣ ಮಾತಾಡೋಣ ಅನ್ಕೋತಾರೆ. ಬಟ್ ಅಲ್ಲಿ ಎಲ್ಲರ ಮುಖ ನೋಡಿದ ತಕ್ಷಣ ಎಲ್ಲ ಮರ್ತೋಗ್ತಾರೆ. ಅದ್ರ ಬದಲು ಮೀಟಿಂಗ್ ಹೋಗೋ ಮುಂಚೆ, ಇಂಪಾರ್ಟೆಂಟ್ ಮೀಟಿಂಗ್ಸ್ಗೆ ಹೋಗೋ ಮುಂಚೆ ಸ್ವಲ್ಪ ಮಿರರ್ ಮುಂದೆನೋ ಅಥವಾ ನಿಮ್ಮಲ್ಲಿ ನೀವೇನೇ ನಿಂತ್ಕೊಂಡು ಜಸ್ಟ್ ಪಾಯಿಂಟ್ಸ್ನ ಬರ್ಕೊಂಡು ಅದನ್ನು ಸ್ವಲ್ಪ ಬಯಾಟ್ ಮಾಡಬೇಕು. ಇದನ್ನೆಲ್ಲ ಮಾಡಿದಾಗ ಏನಾಗುತ್ತೆ, ಅವ್ರುಗಳ ಮುಂದೆ ನೀವು ಈಸಿಯಾಗಿ ಮಾತಾಡ್ಬೋದು. ಆ ಈಸಿಯಾಗಿ ಮಾತಾಡಿದಾಗ ಇಟ್ ಈಸ್ ಸ್ಲೋ ಆ್ಯಂಡ್ ಕ್ಲಿಯರ್ ಆಗಿ
ಯಾವುದೋ ಒಂದು ವಿಷಯನೂ ತಪ್ಪದಿರ ಆಡಿಯನ್ಸ್ಗೆ ಮುಟ್ಟಿಸೋಂಥ ಕೆಲಸ ಮಾಡಬೇಕಾಗುತ್ತೆ. ಅದನ್ನ ನೀವು ಮಾಡಬೇಕು. ಎರಡನೇದು, ಮೀಟಿಂಗಿಂತ ಮುಂಚೆ ಏನು ಮಾಡಬೇಕು ಅಂದರೆ, ಟೈಮ್ಗಿಂತ ಮುಂಚೆ ಹೋಗಿ, ಅಂದರೆ 5 ಮಿನಿಟ್ಸ್ ಮುಂಚೆ ಹೋಗಿ ಎ ಸಿ ಎಲ್ಲ ಆನ್ ಮಾಡಿ, ಎಲ್ಲ ಚೇರ್ಗಳನ್ನು ನೀಟಾಗಿ ಇಟ್ಬಿಟ್ಟು, ನೀವು ಮಾಡಬೇಕಾಗಿರೋಂಥ ಪ್ರೆಸೆಂಟೇಷನ್ನ ಡಿಸ್ಪ್ಲೇ ಬೋರ್ಡ್ ಮೇಲೆ ಹಾಕಿ ಒಂದು ಸಲ ಎಲ್ಲನೂ ಚೆಕ್ ಮಾಡಿಕೊಂಡು, ಸ್ಪೆಲ್ಲಿಂಗ್ಸ್ ಆಗಿರ್ಬೋದು ಅಥವಾ ನಿಮ್ಮ ಪ್ರೆಸೆಂಟೇಷನ್ ನೀವು ಮಾಡ್ತಿರೋಂಥ ಬೋರ್ಡ್ಗೆ ಕರೆಕ್ಟಾಗಿ ಸೂಟ್ ಆಗ್ತಿದೆಯಾ ಅಂತ ಎಲ್ಲನೂ ನೋಡಿಕೊಂಡು ನೀವು ಥರೋ ಆಗಬೇಕು. ನೀವು ಥರೋ ಆದಾಗ ನೆಕ್ಸ್ಟ್ ಏನೇ ಒಂದು ಪ್ರಾಬ್ಲಮ್ ಬಂದರೂ ಅಟ್ಲೀಸ್ಟ್ ನಿಮ್ಗೆ ರಿಯಾಕ್ಟ್ ಮಾಡೋಕ್ಕೆ ಟೈಮ್ ಇರುತ್ತೆ. ಇಲ್ಲ ಅಂದರೆ ನಿಮ್ಮ ಹತ್ರ ರಿಯಾಕ್ಟ್ ಮಾಡೋಕ್ಕೆ ಟೈಮ್ ಇರಲ್ಲ. ಅದಕ್ಕೆ ಮೀಟಿಂಗಿಂತ ಮುಂಚೆ ನೀವು ಮೀಟಿಂಗ್ ಸೆಟ್ ಮಾಡಬೇಕಾದ್ರೆ 10 ನಿಮಿಷ ಬಫರ್ ಆಗಿ ನೀವು ಮುಂಚೆನೇ ಮಾಡ್ಕೊಳ್ಳಿ. ಸೊ ದಟ್ ನಿಮ್ಮ ಪ್ರಿಪ್ರೇಷನ್ ಸರಿ ಇರುತ್ತೆ. ಅದಾದಮೇಲೆ ಮ್ಯಾನೇಜ್ಮೆಂಟ್ ಅವ್ರು ಬರೋದಿರ್ತದೆ. ಆಗ ಅವ್ರು ಬಂದಾಗ ನಿಮ್ಮದು ಒಂದು, ಅವ್ರು ಬಂದಿದ ತಕ್ಷಣ ಆ ಎ ಸಿ ಅನುಭವ ಇರ್ಬೋದು, ಕುತ್ಕೊಂಡಿರೋ ಎಲ್ಲ ಕಡೆನೂ ಚೇರ್ ಎಲ್ಲ ಕರೆಕ್ಟಾಗಿದ್ದಾಗ ಅವ್ರಿಗೂ ಒಂಥರ ಖುಷಿ ಆಗುತ್ತೆ. ಹಾಗೆ ಮೀಟಿಂಗ್ ಕೂಲಾಗಿ ಮತ್ತೆ ಒಂದು ಏನೂ ಪ್ರಾಬ್ಲಮ್ ಇಲ್ದಂಗೆ ಹೋಗುತ್ತೆ. ಆ, ಎಲ್ಲ ಆಯಿತು, ಮೀಟಿಂಗ್ ಫೈನಲ್ಲು. ಸೊ ಆಫ್ಟರ್ ದಿ ಮೀಟಿಂಗ್ ಏನು ಮಾಡ್ತೀರಾ, ಇದು ಇಂಪಾರ್ಟೆಂಟ್. ಯಾಕಂದರೆ ಒಂದು ಮೀಟಿಂಗ್ ಆಗೋದ್ಮೇಲೆ ಅಷ್ಟೇ ಇರಲ್ಲ. ಅದಾದಮೇಲೆ ಏನಾಗುತ್ತೆ ಅಂದರೆ, ಆ ಮೀಟಿಂಗಲ್ಲಿ ಏನೇನಾಯಿತು, ಲೈಕ್ ಅವತ್ತಿಂದು ಮಿನಿಟ್ಸ್ ಆಫ್ ಮೀಟಿಂಗ್, ನಾವೇನು ಮಾಮ್ ಅಂತ ಕರಿತೀವಿ, ಆ ಮಿನಿಟ್ಸ್ ಆಫ್ ಮೀಟಿಂಗ್ನ ಯಾರು ಏನೇನು ಹೇಳಿದ್ರು, ಏನು ಕ್ವಶನ್ ಕೇಳಿದ್ರು, ಮತ್ತು ಯಾರು ಏನು ಮಾಡಬೇಕು, ಯಾವತ್ತು ಕಂಪ್ಲೀಟ್ ಆಗಬೇಕು, ಇದನ್ನು ಒಂದು ಕಂಪ್ಲೀಟಾಗಿ ಬರ್ಕೊಂಡು ಅದನ್ನು ನೀವು ಒಂದು ಮಿನಿಟ್ಸ್ ಆಫ್ ಮೀಟಿಂಗಲ್ಲಿ ಎಲ್ಲರಿಗೂ ಶೇರ್ ಮಾಡಿ ಅದನ್ನು ಫಾಲೋ ಅಪ್ ಮಾಡಬೇಕು. ದಟ್ ಈಸ್ ಅ ಇಂಪಾರ್ಟೆಂಟ್ ಥಿಂಗ್. ಯಾಕಂದರೆ ಕೆಲವ್ರು ಏನು ಮಾಡ್ತಾರೆ, ಮೀಟಿಂಗ್ ಮಾಡ್ತಾರೆ, ಅದಾದಮೇಲೆ ಬಿಟ್ಬಿಡ್ತಾರೆ. ಅದಾದಾಗ ಏನಾಗುತ್ತೆ, ಮ್ಯಾನೇಜ್ಮೆಂಟ್ ಮೇಲೆ ನಿಮ್ಗೊಂದು ಬ್ಯಾಡ್ ಇಂಪ್ರೆಷನ್ ಬರೋ ಸ್ಟಾರ್ಟ್ ಆಗುತ್ತೆ. ಇವರೇನೋ ಮಾಡಿದ್ರು ಆಮೇಲೆ ಅದಕ್ಕೇನು ಕಂಪ್ಲೀಟ್ ಮಾಡಲಿಲ್ಲ ಅಂತ. ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಒಂದು ಮೀಟಿಂಗ್ ಮಾಡಿದ್ಮೇಲೆ ಅದರಲ್ಲಿ ಬರೋವಂಥ ಪಾಯಿಂಟ್ಸ್ನ ಬರ್ಕೊಂಡು ಅದನ್ನು ಫಾಲೋ ಅಪ್ ಮಾಡಿ ನೆಕ್ಸ್ಟ್ ಮೀಟಿಂಗಲ್ಲಿ ಈ ಪಾಯಿಂಟ್ಸು ಇಲ್ಲಿಗೆ ಸ್ಟಾಪ್ ಆಗಿದೆ, ಅಥವಾ ಈ ಪಾಯಿಂಟ್ಸ್ ಕಂಪ್ಲೀಟ್ ಆಗಿದೆ, ಈ ಪಾಯಿಂಟ್ಸ್ಗೆ ನಿಮ್ಮ ಸಪೋರ್ಟ್ ಬೇಕು ಅಂತ ಕೇಳಿದಾಗ ಮ್ಯಾನೇಜ್ಮೆಂಟು ನಿಮ್ಮ ಒಂದು ಕೆರಿಯರ್ ಗ್ರೋತನ್ನು ನೋಡುತ್ತೆ. ಅದಾಗದೆ ನಿಮ್ಮನ್ನು ನೆಕ್ಸ್ಟು ರೆಸ್ಪಾನ್ಸಿಬಿಲಿಟಿ ಕೊಟ್ಟಾಗ ನೀವು ಇನ್ನೂ ಹೆಚ್ಚಿಗೆ ತಗೊಳ್ತೀರಾ ಅಂತ ಖುಷಿಯಾಗಿ ನಿಮ್ಮ ಒಂದು ಪ್ರಮೋಷನ್ ಆಗಿರ್ಬೋದು ಅಥವಾ ಒಂದು ಆ, ಬೇರೆ ರೀತಿಯಾದ ಒಂದು ಸವಲತ್ತುಗಳನ್ನ ಕೊಡ್ಬೋದಾಗಲಿ, ಇವನ್ನೆಲ್ಲ ಯೋಚನೆ ಮಾಡುತ್ತೆ. ಸೊ ದಯವಿಟ್ಟು ಈ ಎಲ್ಲ 7 ಪಾಯಿಂಟ್ಗಳನ್ನ ಚಾಚು ತಪ್ಪದೆ ಮಾಡಿದ್ರೆ ನಿಜವಾಗ್ಲೂ ನೀವು ಒಂದು ಒಳ್ಳೆ ಪ್ರೊಫೆಷನಲ್ ಪ್ರೆಸೆಂಟೇಷನ್ ಥರ ಕೊಡ್ಬೋದು ಅಂತ ಹೇಳ್ತಾ, ಕಾರ್ಪೊರೇಟ್ ಕಾರ್ಪೊರೇಟ್ ಲೈಫ್ನಲ್ಲಿ ನಾನೊಂದು ಕಲಿತಂಥ ಒಂದು ದೊಡ್ಡ ವಿಷಯ ಏನಂದರೆ, ಮೀಟಿಂಗ್ನಲ್ಲಿ ಇಂಪ್ರೆಸ್ ಮಾಡೋದು ಇಂಗ್ಲೀಷ್ ಫ್ಲೂಯೆನ್ಸಿ ಬೇಕಾಗಿಲ್ಲ, ಪ್ರಿಪ್ರೇಷನ್ ಬೇಕು, ಡೇಟಾ ಬೇಕು, ಮತ್ತು ಕಾನ್ಫಿಡೆನ್ಸ್ ಬೇಕು. ಈ 7 ಸ್ಟೆಪ್ನ ಫಾಲೋ ಮಾಡಿ ಯಾವುದೇ ಮೀಟಿಂಗ್ನಲ್ಲಿ ಪ್ರೊಫೆಷ್ನಲ್ ಆಗಿ ಮಾತಾಡಿ, ಆವಾಗ ನಿಮಗೆ ರೆಕಗ್ನೈಸ್ ಆಗ್ತೀರಾ. ಸೊ ಇಷ್ಟು ಹೇಳ್ತಾ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇದನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಇದ್ರ ಬಗ್ಗೆ ಹೇಳಿ. ಇದು ಸೆಕೆಂಡ್ ಇನ್ನಿಂಗ್ಸ್ ಚಾನಲ್, ಸೊ ನಿಮ್ಮೆಲ್ಲರ ಚಾನಲ್ ಅಂತ ಹೇಳ್ತಾ, ಮತ್ತೆ ಇನ್ನೊಂದು ಮೀಟಿಂಗಲ್ಲಿ ಇನ್ನೊಂದು ಬ್ಲಾಗಲ್ಲಿ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ತುಂಬ ಥ್ಯಾಂಕ್ಸ್, ಧನ್ಯವಾದಗಳು, ಬಾಯ್ ಬಾಯ್.